ನಮಸ್ಕಾರ ಬಂಧುಗಳೇ. ನಿಮ್ಮ ಜೀವನವನ್ನೇ ಬದಲಾಯಿಸುವ 55 ದಿನಗಳ ನಮ್ಮ ಈ ಒಂದು ಅದ್ಭುತ ಪಯಣದ 10ನೇ ದಿನಕ್ಕೆ ನಿಮಗೆ ಸ್ವಾಗತ. ಕಳೆದ 9 ದಿನಗಳಿಂದ ನೀವು ನಿಮ್ಮ ಮನಸ್ಸನ್ನು ಹದಗೊಳಿಸುತ್ತಿದ್ದೀರಾ. ಇಂದು ನಾವು ಒಂದು ಹೆಜ್ಜೆ ಮುಂದೆ ಹೋಗೋಣ. ಅದಕ್ಕಿಂತ ಮುಂಚೆ ತಾವುಗಳು ದಯವಿಟ್ಟು ಕಮೆಂಟ್ ಬಾಕ್ಸಿನಲ್ಲಿ ಕಮೆಂಟ್ ಮಾಡಬೇಕು. ಏನಪ್ಪ ಅಂತಂದರೆ, ನಾನು ನನ್ನ ಕನಸುಗಳನ್ನು ಈಡೇರಿಸಿಕೊಳ್ಳುವಂತಹ ಶಕ್ತಿಯನ್ನು ಹೊಂದಿದ್ದೇನೆ ಅಂತ. ನಮ್ಮಲ್ಲಿ ತುಂಬ ಜನಕ್ಕೆ ದೊಡ್ಡ ದೊಡ್ಡ ಕನಸುಗಳಿವೆ. ಆದರೆ ಆ ಕನಸುಗಳ ಬಗ್ಗೆ ಮಾತನಾಡುವಾಗ ನಾವು ಹೆಚ್ಚಾಗಿ ಬಳಸುವ ಪದ ಅಂದರೆ, ನನಗೆ ಆಸೆ ಇದೆ ಆದರೆ ನನ್ನ ಹತ್ತಿರ ದುಡ್ಡಿಲ್ಲ, ನನಗೆ ಸಾಧಿಸಬೇಕನ್ನಿಸುತ್ತೆ ಆದರೆ ಸಮಯವಿಲ್ಲ ಅಂತ. ಇಂದು ಈ ಆದರೆ ಎಂಬ ಪದವನ್ನು ನಿಮ್ಮ ಜೀವನದಿಂದ ತೆಗೆದುಹಾಕುವಂತಹ ದಿನ. ಇವತ್ತು ನಾವು ಮಾತನಾಡುತ್ತಿರುವುದು ಹೊರಗಿನ ಶಕ್ತಿಯ ಬಗ್ಗೆ ಅಲ್ಲ, ನಿಮ್ಮ ಒಳಗಿರುವ ಅಗಾಧವಾದ ಸಾಮರ್ಥ್ಯದ ಬಗ್ಗೆ. ಇಂದಿನ ಮಂತ್ರ: ನನ್ನ ಕನಸುಗಳನ್ನು ಈಡೇರಿಸಿಕೊಳ್ಳುವ ಶಕ್ತಿ ನನಗಿದೆ. ಸ್ನೇಹಿತರೆ, ಪ್ರಕೃತಿಯಲ್ಲಿ ಒಂದು ನಿಯಮ ಇದೆ. ಅದೇನಪ್ಪ ಅಂತಂದರೆ, ಒಂದು ಬೀಜಕ್ಕೆ ಹೆಮ್ಮರವಾಗಿ ಬೆಳೆಯುವ ಆಸೆ ಇದ್ದರೆ ಆ ಬೀಜದ ಒಳಗೆ ಆ ಮರವಾಗುವ ಶಕ್ತಿಯೂ ಅಡಗಿರುತ್ತದೆ. ಅದೇ ರೀತಿ ನಿಮ್ಮ ಮನಸ್ಸಿನಲ್ಲಿ ಒಂದು ಕನಸು ಮೂಡಿದೆ ಎಂದರೆ ಅದನ್ನು ನನಸು ಮಾಡುವ ಶಕ್ತಿ ನಿಮ್ಮಲ್ಲಿ ಇದೆ ಎಂದೇ ಅರ್ಥ. ಇಲ್ಲದಿದ್ದರೆ ಆ ಆಲೋಚನೆ ನಿಮ್ಮ ತಲೆಗೆ ಬರುತ್ತಲೇ ಇರಲಿಲ್ಲ. ನಮ್ಮ ಶಕ್ತಿಯಲ್ಲಿದೆ ಗೊತ್ತಾ? ಅದು ನಮ್ಮ ನಿರ್ಧಾರದಲ್ಲಿದೆ. ಮೊದಲನೆಯದಾಗಿ, ನಿಮ್ಮ ಕನಸು ನಿಮ್ಮದಾಗಿರಲಿ, ಬೇರೆಯವರದ್ದಲ್ಲ. ಎರಡನೆಯದಾಗಿ, ನನ್ನಿಂದ ಸಾಧ್ಯವಿಲ್ಲ ಎಂಬ ಕೀಳರಿಮೆಯನ್ನು ಬಿಟ್ಟುಬಿಡಿ. ಯೋಚಿಸಿ, ಜಗತ್ತಿನಲ್ಲಿ ಸಾಧನೆ ಮಾಡಿದವರೆಲ್ಲರೂ ಶೂನ್ಯದಿಂದಲೇ ಶುರು ಮಾಡಿದವರು. ಅವರಿಗೆ ಇದ್ದದ್ದು ಕೇವಲ ಒಂದು ಕನಸು ಮತ್ತು ಅದನ್ನು ನನಸು ಮಾಡಿಯೇ ತೀರುತ್ತೇನೆ ಎನ್ನುವ ಒಳಗಿನ ಶಕ್ತಿ. ಈ ಆಂತರಿಕ ಶಕ್ತಿಯನ್ನು ನಾವು ಹೇಗೆ ಬಳಸಿಕೊಳ್ಳುವುದು? ಮೊದಲನೆಯದಾಗಿ, ಸ್ವಯಂ ನಂಬಿಕೆ. ನೀವು ನಿಮ್ಮನ್ನು ನಂಬದಿದ್ದರೆ ಜಗತ್ತು ನಿಮ್ಮನ್ನು ನಂಬುವುದಿಲ್ಲ. ಕನ್ನಡಿ ಮುಂದೆ ನಿಂತು ಹೇಳಿಕೊಳ್ಳಿ, ನಾನು ಸಮರ್ಥನಾಗಿದ್ದೇನೆ. ಎರಡನೆಯದಾಗಿ, ಸಣ್ಣ ಹೆಜ್ಜೆಗಳು. ದೊಡ್ಡ ಕನಸನ್ನು ನೋಡಿ ಹೆದರಬೇಡಿ. ಆ ದೊಡ್ಡ ಗುರಿಯನ್ನು ಸಣ್ಣ ಸಣ್ಣ ಕೆಲಸಗಳಾಗಿ ವಿಂಗಡಿಸಿ. ಆ ಸಣ್ಣ ಕೆಲಸಗಳನ್ನು ಪೂರೈಸಿದಾಗ ಸಿಗುವ ಗೆಲುವು ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮೂರನೆಯದಾಗಿ, ಸೋಲನ್ನು ಒಪ್ಪಿಕೊಳ್ಳಬೇಡಿ. ದಾರಿಯಲ್ಲಿ ಅಡೆತಡೆಗಳು ಬರುವುದು ಸಹಜ. ಆದರೆ ನೆನಪಿಡಿ, ಅಡೆತಡೆಗಳು ನಿಮ್ಮನ್ನು ನಿಲ್ಲಿಸಲು ಬರುವುದಿಲ್ಲ, ನಿಮ್ಮನ್ನು ಇನ್ನಷ್ಟು ಗಟ್ಟಿಗೊಳಿಸಲು ಬರುತ್ತವೆ. ಈಗ ನೀವು ಮಲಗಲು ಸಿದ್ಧರಾಗಿ, ಕಣ್ಣುಗಳನ್ನು ಮುಚ್ಚಿ, ದೀರ್ಘವಾಗಿ ಉಸಿರಾಡಿ, ಮನಸ್ಸನ್ನು ಪ್ರಶಾಂತವಾಗಿಡಿ. ನನ್ನ ಜೊತೆ ಈ ಮಾತುಗಳನ್ನು ಮನಸ್ಸಿನಲ್ಲಿಯೇ ಪುನರಾವರ್ತಿಸಿ. ನನ್ನ ಕನಸುಗಳು ಪವಿತ್ರವಾದವು. ನನ್ನ ಕನಸುಗಳು ಪವಿತ್ರವಾದವು. ಆ ಕನಸುಗಳನ್ನು ನನಸು ಮಾಡುವ ಎಲ್ಲ ಬುದ್ಧಿವಂತಿಕೆ ಮತ್ತು ಶಕ್ತಿ ನನ್ನಲ್ಲಿದೆ. ಆ ಕನಸುಗಳನ್ನು ನನಸು ಮಾಡುವ ಎಲ್ಲ ಬುದ್ಧಿವಂತಿಕೆ ಮತ್ತು ಶಕ್ತಿ ನನ್ನಲ್ಲಿದೆ. ಪ್ರತಿದಿನವೂ ನಾನು ನನ್ನ ಗುರಿಯತ್ತ ಹತ್ತಿರವಾಗುತ್ತಿದ್ದೇನೆ. ಪ್ರತಿದಿನವೂ ನಾನು ನನ್ನ ಗುರಿಯತ್ತ ಹತ್ತಿರವಾಗುತ್ತಿದ್ದೇನೆ. ಜಗತ್ತು ನನಗೆ ಸಹಾಯ ಮಾಡುತ್ತಿದೆ. ದಾರಿಗಳು ತೆರೆದುಕೊಳ್ಳುತ್ತಿವೆ. ಜಗತ್ತು ನನಗೆ ಸಹಾಯ ಮಾಡುತ್ತಿದೆ. ದಾರಿಗಳು ತೆರೆದುಕೊಳ್ಳುತ್ತಿವೆ. ನನ್ನಲ್ಲಿ ಸೋಲದ ಛಲವಿದೆ, ಕುಗ್ಗದ ಶಕ್ತಿಯಿದೆ. ನನ್ನಲ್ಲಿ ಸೋಲದ ಛಲವಿದೆ, ಕುಗ್ಗದ ಶಕ್ತಿಯಿದೆ. ನನ್ನ ಕನಸುಗಳನ್ನು ಈಡೇರಿಸಿಕೊಳ್ಳುವ ಶಕ್ತಿ ನನಗಿದೆ. ನನ್ನ ಕನಸುಗಳನ್ನು ಈಡೇರಿಸಿಕೊಳ್ಳುವ ಶಕ್ತಿ ನನಗಿದೆ. ಈ ಆತ್ಮವಿಶ್ವಾಸದೊಂದಿಗೆ ಇವತ್ತು ನಿದ್ರೆ ಮಾಡಿ.
ನಾಳೆ ಬೆಳಿಗ್ಗೆ ಏಳುವಾಗ ನೀವು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಅಲ್ಲ, ತನ್ನ ಕನಸುಗಳನ್ನು ಬೆನ್ನಟ್ಟುವ ಒಬ್ಬ ಯೋಧನಾಗಿ ಎದ್ದೇಳುತ್ತೀರಾ. ನಿಮ್ಮ ಈ ಪಯಣ ಯಶಸ್ವಿಯಾಗಲಿ. ನಾಳೆ 11ನೇ ದಿನದ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ಶುಭರಾತ್ರಿ. ಈ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡಿದ್ದರೆ ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಅವರ ಕನಸುಗಳಿಗೂ ಜೀವ ತುಂಬೋಣ. ಧನ್ಯವಾದಗಳು. ಶುಭರಾತ್ರಿ.